ನೀವು ಬಂದು ಎಷ್ಟೊತ್ತಾಯ್ತೇನೋ ಲೇಟಾಗಿ ಬಂದಷ್ಟೊತ್ತು ನಿಮ್ಮನ್ನು ನೋಡೋ ಚಾನ್ಸ್ ಮಿಸ್ ಮಾಡ್ಕೊಂಬಿಟ್ಟೆ. ಲವ್ ಆದ್ಮೇಲೆ ಫಸ್ಟ್ ಟೈಮ್ ನಾವಿಬ್ಬರು ಫ್ಯಾಮಿಲಿಯವ್ರ ಜೊತೆನೇ ಇದೀವಲ್ಲ. ಎಷ್ಟು ಧೈರ್ಯ ಅಲ್ವಾ ನಿಮಗೆ? ಎಲ್ಲರೆದ್ರು ನನ್ನ ನೋಡಿ ನಗ್ತಿರಲ್ಲ. ಆದರೂ ಪರವಾಗಿಲ್ಲ, ನಿಮ್ಮ ನಗು ನಂಗೆ ತುಂಬ ಇಷ್ಟ. ಹಾಯ್ ವಿಕಿ. ಬಾ ಮಂಜುಳಾ, ಕೊಡು, ಎಲ್ರಿಗೂ ಕೊಡು. ಸುಹಾಸಿನಿ ಅವರೇ, ನಮ್ಮ ಮಗಳು ನಿಮ್ಮ ಮನೆಗೆ ಬರೋಕ್ಕೆ ಶುರು ಮಾಡಿದ್ಮೇಲೆ ಅಲ್ಲಿ ಹಾಗಾಯಿತು ಅಲ್ಲಿ ಹೀಗಾಯಿತು ಅಂತ ಹೇಳ್ತಾನೆ ಇರ್ತಾಳೆ. ಅವಳಿಗೆ ಯಾವಾಗಲೂ ನಿಮ್ಮನದೇ ಚಿಂತೆ. ಆದಷ್ಟು ಬೇಗ ಅವಳನ್ನ ನಿಮ್ಮ ಮನೆ ಸೇರಿಸ್ಕೊಂಡು. ಅಪ್ಪ, ನಾನು ಅಲ್ಲಿ ಹೋದ್ರೆ ನಮ್ಮನೇಲಿದ್ದೀನಿ ಅಂತಾನೆ ಅನ್ಸುತ್ತೆ. ಅಂದಾಗೆ ಶ್ರೀಧರ್ ಹೇಗಿದ್ದಾರೆ? ಅವರು ಬರ್ಬೋದಾಗಿತ್ತಲ್ಲ. ಚೆನ್ನಾಗಿದ್ದಾರೆ. ಅವರು ಬರಬೇಕು ಅಂತಲೇ ಇದ್ರು. ಆಮೇಲೆ ಅವ್ರಿಗೇನೋ ಕೆಲಸ ಬಂತು. ಯಾವಾಗಲೂ ನಾವೇ ಬರೋದಾಯಿತು. ನೀವು ಬನ್ನಿ. ಖಂಡಿತವಾಗಿ ಬರ್ತೀನಿ ಮೇಡಮ್. ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟೆ. ಇವತ್ತೇ ಫ್ರೀ ಆಗಿರೋದು ನಾನು. ಅಮ್ಮ, ಆದ್ಯಾ, ಏನಾಯ್ತು? ಗರ್ಭಿಣಿ ಅಂದಮೇಲೆ ಇವೆಲ್ಲ ಇತ್ತಿದ್ದೆ. ಅರ್ತಿ, ಅದಕ್ಕೇನು ರೂಮಿಗೆ ಕರ್ಕೊಂಡೋಗಮ್ಮ. ಎಲ್ಲ ತನಗೆ ಗೊತ್ತು ಅನ್ನೋ ಥರ ಆಡ್ತಾಳೆ. ನೀವು ಸ್ವಲ್ಪ ರೆಸ್ಟ್ ಮಾಡಿ. ಅದಕ್ಕೆ ಜಾಸ್ತಿ ಜನ ಇದ್ದಾಗಲೂ ಒಂದೊಂದ್ಸರಿ ಹೀಗಾಗುತ್ತಂತೆ. ಆಗಾಗ ಹೀಗಾಗತ್ತೆ ಆರ್ತಿ. ಯಾಕೋ ಒಂಥರ ಟೆನ್ಷನ್. ನಿಮಗೆ ಊಟ ತಿಂಡಿನೂ ಸರಿಯಾಗಿ ಸೇರಲ್ಲ ಅನ್ಸುತ್ತಲ್ವಾ? ಊಟ ತಿಂಡಿ ಅಷ್ಟೇ ಅಲ್ಲ, ಏನೂ ಸೇರಲ್ಲ. ಪಾಪ ನಿಮ್ಮಣ್ಣ, ನಾನು ಅದು ತಿನ್ಬೋದು ಇದು ತಿನ್ಬೋದು ಅಂತ ಏನೆಲ್ಲ ತರ್ತಾರೆ. ಆದರೆ ನಂಗೆ ಏನೇ ತಿಂದ್ರೂ ವಾಂತಿ ಆಗುತ್ತೆ. ಇದಕ್ಕೆಲ್ಲ ಟೆನ್ಷನ್ ಮಾಡ್ಕೋಬೇಡಿ, ಇದೆಲ್ಲ ಸಹಜ. ನಾನು ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗ್ತೀನಿ. ನೀವು ನಿದ್ದೆ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಹಾಯ್ ಡ್ರೀಮ್ ಗರ್ಲ್.
ಬಿಡಿ ವಿಕ್ರಾಂತ್ ಅವರೇ, ಯಾರಾದರೂ ನೋಡಿದ್ರೆ ಕಷ್ಟ. ರೀ ಯಾವಾಗಲೂ ಇದೇ ಆಗೋಯ್ತಲ್ರಿ ನಿಮ್ಮದು. ಇಲ್ಲಿ ಯಾರೂ ಇಲ್ಲ ರೀ, ಎಲ್ಲ ಕೆಳಗಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ನಮಗೂ ಲೈಟಾಗಿ ಪ್ರೈವಸಿ ಸಿಕ್ಕಿದೆ. ಇದೇ ಲಾಸ್ಟ್ ಟೈಮ್ ಆಗೋ ಥರ ಆಗೋದು ಬೇಡ. ವಿಕ್ರಾಂತ್ ಅವರೇ ಪ್ಲೀಸ್ ಬಿಡಿ. ನಿಮ್ಮ ಬಾಯಿ ಮಾತ್ರ ಬಿಡಿ ಅಂತಿದೆ, ಆದರೆ ನಿಮ್ಮ ಕಣ್ಗಳು ಇನ್ನೂ ಗಟ್ಟಿಯಾಗಿ ಹಿಡ್ಕೊ ಅಂತಿದೆ. ಏನಿಲ್ಲ, ಎಲ್ಲನೂ ಒಂದೇ ಹೇಳ್ತಿರೋದು, ಬಿಡಿ. ಪ್ಲೀಸ್ ವಿಕ್ರಾಂತ್ ಅವರೇ ಬಿಡಿ, ನಾನು ಹೋಗಬೇಕು. ಓಕೆ ಬಿಡ್ತೀನಿ. ಐ ಲವ್ ಯು ಅಂತ ಒಂದ್ಸರಿ ಹೇಳಿ. ಎಲ್ಲಿ ಹೋದ ಇನ್ನು? ಏನ್ರಿ ನಾಚ್ಕೊಂಡೇನೋ ಯೋಚನೆ ಮಾಡ್ತಾ ಇದ್ದೀರಾ? ನಾವು ಲವ್ ಮಾಡೋಕ್ಕೆ ಶುರು ಮಾಡಿ ಎಷ್ಟು ದಿನ ಆಯಿತು ಅಂತ ಹೇಳಿ ನೀವು ಒಂದು ಸಲ ನಾನು ಡೈರೆಕ್ಟಾಗಿ ಐ ಲವ್ ಯು ಅಂತ ಹೇಳಿದ್ದೀರಾ? ಲವ್ ಮಾಡ್ತಿರೋರು ಐ ಲವ್ ಯು ಅಂತ ಹೇಳ್ಕೊಂಡಿಲ್ಲ ಅಂದರೆ ಈ ಸಮಾಜ ಏನಂತ ಅಂದ್ಕೊಳ್ಳಲ್ಲ? ನಂಗೆ ಅದೆಲ್ಲ ಹೇಳಕ್ಕೆ ಬರಲ್ಲ. ಅದನ್ನ ಹೇಳೋಕ್ಕೆ ಡಿಗ್ರಿ ಹೋಗಬೇಕಾಗಿಲ್ಲ. ನನ್ನ ಮನಸ್ಸಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಿರುವಾಗ ಸಿನಿಮಾ ಥರ ಐ ಲವ್ ಯು ಅಂತ ಯಾಕೆ ಹೇಳ್ಕೊಂಡು ತಿರುಗಬೇಕು? ನಮ್ಮನೇಲಿ ನನ್ನ ಎದುರು ಇದೆಲ್ಲ ನಡೀತಾ ಇದ್ರು, ನಾನೇನು ಮಾಡೋಕ್ಕಾಗ್ತಾ ಇಲ್ವೇ? ಛೇ, ವಿಕ್ಕಿ ಆಗಲೇ ಎದ್ದು ಹೋದ. ತಂಗಿನ ನೋಡೋಕೆ ಬಂದವನು ಪತ್ತೆನೇ ಇಲ್ವಲ್ಲ.